ಸರ್ ನಮಸ್ತೆ. ಗಾಡಿ ತಗೊಂಡು ಇಷ್ಟವೇ ಸರ್? ಸರ್ ಆಗಲೇ 1.5 ವರ್ಷ ಮೇಲೆ ಆಯಿತು. 1.5 ವರ್ಷ ಮೇಲೆ ಆಯಿತು. ಗಾಡಿಯಲ್ಲಿ ಹೇಗಿದೆ ಪರ್ಫಾರ್ಮೆನ್ಸು? ಸೂಪರ್ ಆಗಿದೆ ಸರ್. ಸೂಪರ್ ಆಗಿದೆ. ಎಷ್ಟು ಕಿಲೋಮೀಟರ್ ಬರುತ್ತೆ ಸರ್? ಸರ್ 150 ಕೊಟ್ಟಿದ್ದಾರೆ. ನಾವು ಇಕೋ ಮೂಡಲ್ಲಿ ಹೋದರೆ 150 ಪಕ್ಕ ಬರುತ್ತೆ. ಸ್ವಲ್ಪ ಏನಾದರೂ ಕೊಂಡ್ರೆ ಒಂದು 5-10 ಕಿಲೋಮೀಟರ್ ಕಡಿಮೆ ಆಗುತ್ತೆ ಅಷ್ಟೇ. 5-10 ಕಿಲೋಮೀಟರ್. 140 ಅಂತೂ ಫಿಕ್ಸು? ಫಿಕ್ಸ್ ಆಗುತ್ತೆ. 140 ಆರಾಮಾಗಿ ಓಡಿಸ್ಬೋದು. ಚಾರ್ಜಿಂಗ್ ಎಷ್ಟು ಅವರ್ ಮಾಡಬೇಕು? ಚಾರ್ಜಿಂಗು 3.5 ಅವರ್ಸ್ ಮಾಡಬೇಕು ಸರ್. 3 ಅವರ್ಸ್ ಕೊಟ್ಟಿದ್ದಾರೆ. 3.5 ಅವರ್ಸ್ ಮಾಡಬೇಕು. 3.5 ಅವರ್ಸ್ ಮಾಡ್ಬೋದು. ಎಲ್ಲಿ ಸರ್ ಮನೆಯಲ್ಲ ಮಾಡೋದಾ ಬೇರೆ ಕಡೆ ಇದೆಯಾ ಆಪ್ಷನ್? ಸರ್ ಆಪ್ಷನ್ನು ಒಂದು ಬಂಕಲ್ಲಿದೆ, ಅದು ಬಿಟ್ಟರೆ ಬೆಸ್ಕಾಮಲ್ಲಿದೆ, ಮತ್ತು ನಮ್ಮ ಸ್ಟೇಷನಲ್ಲಿ ಇದೆ, ನಮ್ಮ ಶೋರೂಮ್ ಇದೆ, ಶೋರೂಮಲ್ಲಿ ಇದೆ. ನಾನು ಮನೇಲೇ ಮಾಡ್ತೀವಿ ಸರ್. ಆಲ್ಮೋಸ್ಟ್ ಎಲ್ಲ ಮನೇಲಿ ಮಾಡಿರೋದು. ನೈಟಲ್ಲಿ ಹಾಕ್ಬಿಡ್ತೀರಾ? ನೈಟು ಅಂದರೆ ನಾವು ಒಂದು 11 o'clock ತನಕ ಓಡಿಸ್ತೀವಲ್ಲ, ಮತ್ತೆ ಅವ್ನು ಇಸ್ದಾಗ ಒಂದು ಹಾಫ್ ಆನ್ ಅವರ್ ಬಿಟ್ಟು ಹಾಕಿದ್ರೆ ನೈಟ್ ಆಗಿರುತ್ತೆ, ಆಟೋಮೆಟಿಕ್ ಆಫ್ ಆಗುತ್ತೆ. ಈ ಗಾಡಿನೇ ಯಾಕೆ ತೊಗೋಬೇಕು ಅನಿಸ್ತು ನಿಮಗೆ? ಸರ್ ಬೇರೆದು ಕಂಪೇರ್ ಮಾಡಿದಾಗ ಅದರಲ್ಲಿ ಈಗ ಇನ್ವೆಸ್ಟ್ಮೆಂಟು ಇದೆ, ಡೈಲಿ ಇನ್ವೆಸ್ಟ್ಮೆಂಟ್ ಇದೆ, ಮತ್ತು ಖರ್ಚು ಜಾಸ್ತಿ ಇದೆ. ಇದು ಏನು ಖರ್ಚು ಬಂದಿಲ್ಲ ಇಲ್ಲೇ ತನಕನೂ. ಶೋರೂಮಲ್ಲಿ ಇದೆ 3 ಸರ್ವಿಸ್ ಕೊಟ್ಟಿದ್ರು, ಅದು ಫ್ರೀ ಇದೆ. ಆಮೇಲೆ ಏನು ಸರ್ವಿಸ್ ಬಂದರೆ ಏನು ಅಂತ ಮೇಜರ್ ಪ್ರಾಬ್ಲಮ್ ಬಂದೇ ಇಲ್ಲ ಇದರಲ್ಲಿ. ಮೊದಲಿಂದ ನೀವು ಇದೇ ಗಾಡಿ ಇಲ್ಲ ಮೊದಲು ಬೇರೆ ಇತ್ತು, ಬೇರೆ ಗಾಡಿ ಇತ್ತು. ಆಮೇಲೆ ಇದನ್ನು ತೊಗೊಂಡಿದ್ದು. ಮೊದಲು ಯಾವ ಥರ ಗಾಡಿ ಇದೆ? ಯಾವುದು ಫ್ಯೂಲು? ರೆಗ್ಯುಲರ್ ಇದೆ ಇಲ್ಲ, ಈಗ BS6 ಇದೆಯಲ್ಲ, ಗ್ರೀನ್ ಅದು. ಗ್ರೀನ್ ಆದರೆ ಅದು ಓಡಿಸ್ತೀವಿ. ಈಗ ಆ ಗಾಡಿ ಓಡಿಸೋಕೆ ಇದು ಓಡಿಸೋಕೆ ಏನು ಡಿಫ್ರೆನ್ಸ್ ಇದೆ ಸರ್? ಇದು ತುಂಬ ಸ್ಮೂತ್ ಇದೆ ಸರ್. ತುಂಬ ಸ್ಮೂತ್ ಇದೆ ಗಾಡಿ ಓಡಿಸೋಕ್ಕೆ. ಒಂಥರ ಅದಕ್ಕಿಂತ ಸ್ವಲ್ಪ ಆರಾಮ್ ಅನಿಸುತ್ತೆ. ಆರಾಮ್ ಅನಿಸುತ್ತೆ. ಈಗ ಅದಕ್ಕಾದರೆ ಮಂತ್ಲಿ ಮೇಂಟೆನೆನ್ಸ್ ಇತ್ತು ಅಂದರೆ ಇದು ಆಯಿಲ್ ಚೇಂಜ್ ಮಾಡೋದು ಅವೆಲ್ಲ ಇಲ್ಲ ಇದರಲ್ಲಿ. ಇದೆಲ್ಲ ಹೇಗೆ ಸರ್? ಅವೆಲ್ಲ ಏನಿಲ್ಲ ಇದರಲ್ಲಿ. ಏನಿಲ್ಲ. ಒಂದ್ಸಲ ಬ್ರೇಕ್ ಆಯಿಲ್ ಹಾಕ್ಸ್ಬೇಕಂದ್ರೆ ಅದು 1.5 year ಆಗಿದೆ. ಇಲ್ಲಿ ತನಕ ಏನು ಹಾಕ್ಸಿಲ್ಲ ನಾನು. ಓಕೆ, ಅದೇ ನಡೀತಾ ಇದೆ. ಅದೇ ನಡೀತಿದೆ. ವಾರಂಟಿ ಎಷ್ಟು ವರ್ಷ ಕೊಡ್ತಾರೆ ಇದಕ್ಕೆ? 5 years ವಾರಂಟಿ ಇದೆ. ಗಾಡಿಗೆ 5 years ಅಲ್ಲ ಬ್ಯಾಟ್ರಿಗೆ? ಬ್ಯಾಟ್ರಿಗೆ 5 years ವಾರಂಟಿ. ಗಾಡಿಗೆ ಎಷ್ಟು ಕೊಡ್ತಾರೆ? ಏನಾದ್ರು ಅಕಸ್ಮಾತ್ ಪಾರ್ಟ್ಸು ಇಲ್ಲಾಂದರೆ ಯಾವ ಥರ ಇದೆಲ್ಲ? ಸದ್ಯಕ್ಕೆ ಅಂಥದ್ದೇನು ಆಗಿಲ್ಲ, ಆದರೆ ಅದು ಸರ್ವಿಸ್ ಮಾಡಿಕೊಡ್ತಾರೆ. ಸರ್ವಿಸ್ ಮಾಡ್ಕೊಡ್ತಾರೆ. ಇದು ನಿಮಗೆ ಫುಲ್ ಸೆಟ್ ಸಮೇತ ಬರುತ್ತಾ? ಕಂಪ್ಲೀಟ್ ಏನು ಎಲ್ಲ ಕಂಪ್ಲೀಟ್ ಟಾಪ್ ರೂಫ್ ಎಲ್ಲ ಟೋಟಲ್ ರೆಡಿಯಾಗಿ ಬರುತ್ತೆ. ಈಗ ಮಾಮೂಲಿ ಆಟೋದಲ್ಲಿ ಟಾಪ್ ರೂಫ್ ಕೊಡಲ್ಲ, ಅದು ಕೊಡಲ್ಲ. ಇದರಲ್ಲಿ ಎಕ್ಸ್ಟ್ರಾ ಫಿಟ್ಟಿಂಗ್ ಹೋಗುತ್ತೆ. ಇದೆಲ್ಲ ಫಿಟ್ಟಿಂಗ್ ಎಲ್ಲ ಆಗಿ ಬರುತ್ತೆ, ಇದೆಲ್ಲ ಫಿಟ್ಟಿಂಗ್ ಆಗಿ ಬರುತ್ತೆ. ಕಂಪ್ಲೀಟ್ ಫಿಟ್. ಇದು ಪ್ರೈಸ್ ಎಷ್ಟಿದೆ ಸರ್ ಈ ಗಾಡಿ ನೀವು ತೊಗೊಳೋದಕ್ಕೆ? 3,40,000 ಇತ್ತು ಸರ್. ನೀವು ತೊಗೊಳೋದಕ್ಕೆ. ಈಗ ಬ್ಯಾಟ್ರಿ ಎಷ್ಟು ವರ್ಷ ತನಕ ಬರುತ್ತೆ ಅಂತ ಹೇಳಿದ್ದಾರೆ ನಿಮಗೆ? 5 years. 5 years. 5 years ತನಕ ಬರುತ್ತೆ. ಹೌದು. ಆಮೇಲೆ ಬ್ಯಾಟ್ರಿ ಚೇಂಜ್ ಮಾಡ್ಬೇಕಾದ್ರೆ ಎಷ್ಟು ಹೇಳಿದ್ದಾರೆ? ಬ್ಯಾಟ್ರಿ ಚೇಂಜ್ ಮಾಡಬೇಕು ಅಂತ ಹೇಳಿಲ್ಲ, ಸರ್ವಿಸ್ ಮಾಡಿಕೊಡ್ತಾರೆ ಅಷ್ಟೇ. ಸರ್ವಿಸ್ ಮಾಡ್ಕೊಡ್ತಾರೆ. ಏನಾದ್ರು ಪ್ರಾಬ್ಲಮ್ ಆಗಿದ್ರೆ ಸರ್ವಿಸ್ ಮಾಡಿಕೊಡ್ತಾರೆ ಅಷ್ಟೇ. ಈಗ 5 years ತನಕ ಆಮೇಲೆ ಬ್ಯಾಟ್ರಿ ಡೆಡ್ ಆದರೆ? ಡೆಡ್ ಆಗಿರುವಂಥದ್ದು ಯಾವುದು ಇದು ಎಕ್ಸಾಮ್ ಬಂದಿಲ್ಲ, ಯಾವುದು ಇದು ಆ ಥರ ಏನು ಪ್ರಾಬ್ಲಮ್ ಬಂದಿಲ್ಲ ಯಾರಿಗೂ. ಒಂದು ನನಗಿನ್ನ ಸೀನಿಯರ್ ಓಡಿಸಿದ್ರಲ್ಲ, ಒಂದು 2-3 years ಈ ಬಿಫೋರ್ ಓಡಿಸಿರೋರನ್ನ ಏನು ಪ್ರಾಬ್ಲಮ್ ಬಂದಿಲ್ಲ ಬ್ಯಾಟ್ರಿದು ಎಸ್ಪೆಷಲಿ. ಎಲ್ಲಿದೆ ಸರ್ ಬ್ಯಾಟ್ರಿದು? ಇಲ್ಲಿ ಬರುತ್ತಾ ಬ್ಯಾಟ್ರಿ ಇದು? ಬ್ಯಾಟ್ರಿನಾ? ಚಾರ್ಜಿಂಗ್ ಎಲ್ಲ ಹೊರಗಡೆ ಬರ್ತದೆ? ಚಾರ್ಜಿಂಗ್ ಈ ಕಡೆ ಇಲ್ಲಿ ಪಿನ್ ಬರುತ್ತೆ, ಆ ಪಿನ್ನಲ್ಲಿ ಇದು ಹಾಕೋದು. ಇದು ಬ್ಯಾಟ್ರಿ ಪಿನ್ ಇಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ. ಇದು ಕಂಫರ್ಟ್ ಆಗಿದೆ ಸೀಟ್ ಎಲ್ಲ ಸರ್ ನಿಮಗೆ? ಕಂಫರ್ಟಬಲ್ ಸರ್. ಹಳೆ ಹೆಂಗಿತ್ತು ಹಂಗೆ ಇದೆ? ಏನು ಇದಿಲ್ಲ. ಇದೊಂದು ಮಾತ್ರ ಮ್ಯಾಟ್ ಮಾತ್ರ ನಾವು ಎಕ್ಸ್ಟ್ರಾ ಹಾಕ್ಕೊಂಡಿರೋದು. ಅದು ಬಿಟ್ಕೊಂಡು ಬೇರೆ ಏನಿಲ್ಲ, ಎಲ್ಲ ಕಂಪ್ಲೀಟ್ ಫಿಟ್ ಆಗೇ ಬಂದಿರೋದು. ಕಸ್ಟಮರ್ಗೆ ಕಂಫರ್ಟಬಲ್ ಆಗಿರುತ್ತಲ್ಲ? ಅಯ್ಯೋ ಸಖತ್ ಸ್ಪೇಸ್ ಇದೆ ಸರ್. ಲೆಗ್ ಸ್ಪೇಸ್ ಸಖತ್ತಾಗಿದೆ. ಇಲ್ಲೂ ಅಷ್ಟೇ ಲೆಗ್ ಸ್ಪೇಸ್ ಚೆನ್ನಾಗಿದೆ, ಅಲ್ಲೂ ಚೆನ್ನಾಗಿದೆ. ತುಂಬ ಸ್ಪೇಸ್ ಇದೆ ಇಲ್ಲಿ. ಮಾಮೂಲಿ ಆಟೋದಲ್ಲಿ ತುಂಬ ಕಮ್ಮಿ ಇರುತ್ತೆ. ಹೌದು. ಅಲ್ಲಿ ಬ್ಯಾಕ್ ಸೈಡು ಡಿಕ್ಕಿ ಬರ್ತದೆ. ಇದರಲ್ಲಿ ಡಿಕ್ಕಿ ಸ್ವಲ್ಪ ಡಿಕ್ಕಿ ಇದೆ, ಮತ್ತು ಮುಂದೆ ಸ್ಪೇಸ್ ಸಖತ್ತಿದೆ. ಆ ಗಾಡಿಗೆ ಸ್ವಲ್ಪ ಸ್ಪೇಸ್ ಚೆನ್ನಾಗಿ ಕೊಟ್ಟಿದ್ದಾರೆ. ಸಿಕ್ಕಾಪಟ್ಟೆ ಸ್ಪೇಸ್ ಇದೆ. ಮುಂದೆನೂ ನಮಗೆ ಲೆಗ್ ಸ್ಪೇಸ್ ಚೆನ್ನಾಗಿದೆ. ಓಕೆ, ಇದರಲ್ಲಿ ಏನೇನು ಫೀಚರ್ ಬರುತ್ತೆ ಸರ್? ಸಿಸ್ಟಮು ಅಂತ ಅದೇ ಇದು ಇದು ಆನ್ ಮಾಡಿದ್ರೆ ಇದು ಈಗ ಇಕೋ ಮೋಡು, ಇದು ಬೂಸ್ಟ್ ಮೋಡು. ನಮ್ಗೇನಾದರೂ ಸ್ಪೀಡ್ ಜಾಸ್ತಿ ಸ್ವಲ್ಪ ಅಪ್ಪಿದ್ದಾಗ ಬೂಸ್ಟ್ ಮಾಡಿ ಹಾಕೊಳ್ತೀವಿ, ಇಲ್ಲ ಅಂದರೆ ನಾರ್ಮಲ್ ಆಗಿದ್ದಾಗ ಈಕೋ ಸ್ಪೀಡಲ್ಲಿ ಹೋಗುತ್ತೆ. ಅಂದರೆ ನಿಮ್ದು ಹಳೆದು ಗೇರ್ ಆ ಥರ ಏನಿಲ್ಲ? ಇದೇನೆ ಅದೊಂದಷ್ಟೇ. ಇದಿಷ್ಟೇ ಇದೆ. ಈಕೋ ಮೋಡು, ಬೂಸ್ಟ್ ಮೋಡು. ಸ್ಪೀಡ್ ಬೇಕಂದರೆ ಇದು ಹಾಕೊಳ್ತೀವಿ, ಮಾಮೂಲಿ ನಾರ್ಮಲ್ ಇದ್ದರೆ ಇದಾಗುತ್ತೆ ಸಾಕು. ಇದು ಕಿಲೋಮೀಟರ್ ಓಡಿಸಿದ್ರೆ ಅದು? ಈಗಾಗಲೇ ನಾನು ಒಂದು 40,000 ಓಡಿಸಿದ್ದೆ ಸರ್. ಓಕೆ, ಲೈಟ್ ಎಲ್ಲ 40,000 ಓಡಿಸ್ತೀರಾ? ಈಗ ನೀವು ಪೆಟ್ರೋಲ್ ಗಾಡಿ ಅಂದರೆ ಇದು ಗಾಡಿ CNG ಗಾಡಿ ಅಂದರೆ ತಿಂಗಳಿಗೆ ಎಷ್ಟು ಆಗ್ತಾ ಇತ್ತು ನಿಮಗೆ CNG ಹಾಕ್ಸಕ್ಕೆ? ಸರ್ ಪರ್ ಡೇ 400 ರೂಪಾಯಿ ಇಟ್ಕೊಳ್ಳಿ, ಕಡಿಮೆ ಅಂದರೆ 400 ರೂಪಾಯಿ ಗ್ಯಾಸು. 400 ರೂಪಾಯಿ ಗ್ಯಾಸ್ ಹಾಕ್ಸಿ ನಾವು ಮಾಡಬೇಕಾಗಿತ್ತು. ಇದರಲ್ಲಿ ಏನಂತಂದರೆ ಏನು ಇದಿಲ್ಲ,
ನಾವು ಇದಾಕೊಳ್ತೀವಿ, ಚಾರ್ಜ್ ಮಾಡ್ಕೊಳ್ತೀವಿ. ಒನ್ ಡೇ ಚಾರ್ಜ್ ಅಂದರೆ ಪರ್ ಮಂತು ಒಂದು 2,500 ರೂಪಾಯಿ ಬೀಳುತ್ತೆ ಅಷ್ಟೇ. ಅದಕ್ಕೆ ಎಲೆಕ್ಟ್ರಿಕ್ ಬಿಲ್ಲು ಅದು ಮನೆದು ಸೇರಿಕೊಂಡು ಸೇರಿ ಬರುತ್ತೆ ಅದು. ಹಂಗಾಗಿ ನಮಗೇನು ಮಿಕ್ಕಿದೆಲ್ಲ ಬೆನಿಫಿಟ್ ಇದೆ. ಈಗ ನೀವು ಹೇಳೋದಕ್ಕೆ ಒಂದೂರಿಂದ 1,500 ಅಷ್ಟೇ ಈ ಗಾಡಿಗೆ ಅಂತ. ಹೌದು ನಿಮ್ಮ ಮನೆದೊಂದು 1,000 ಬಂದೇ ಬರುತ್ತೆ. ಹೌದು ಕಂಪಲ್ಸರಿ. ಅದು ಮಂತ್ಲಿ ಹೇಳ್ತಾರೆ ನಾನು. ಪರ್ ಡೇ ಬಂದರೆ 60-70 ರೂಪಾಯಿ ಉಳಿತು ಅನ್ಕೊಳ್ಳಿ ಅಷ್ಟೇ. 60-70 ರೂಪಾಯಿ ಅಷ್ಟೇ. ನೀವು ಹೇಳೋದು 300 ರೂಪಾಯಿ ಮೇಲೆ ಉಳಿತು, ತಿಂಗಳಿಗೆ 10,000 ಉಳಿತು. 100% ಹೌದು. ಈ 10,000ದಲ್ಲಿ ಒಂದು EMI ಕಟ್ಕೊಂಡು ಇಲ್ಲಿ ಮನಿ ಆರಾಮ್ ಸೇವ್ ಮಾಡ್ಬೋದು. EMI ಅಲ್ಲಿಗೆ ಆಗುತ್ತೆ. EMI ಆಗ್ಬಿಡುತ್ತೆ. ನಾವು 400 ರೂಪಾಯಿ ಡೈಲಿ ಇದು ಮಾಡಿದ್ರೆ ಅದು ಅಲ್ಲಿಗೆ ಆಗುತ್ತೆ. EMI ಅಲ್ಲಿಗೆ ಆಗ್ಬಿಡುತ್ತೆ. ಪರ್ ಡೇ ನಾವೀಗ ಒಂದು ತಿಂಗಳಿಗೆ ಏನಿಲ್ಲ ಅಂದ್ರೆ ಒಂದು 13,000 ರೂಪಾಯಿ EMI ಹೋಗುತ್ತೆ ಅನ್ಕೊಳ್ಳಿ. ಆ 13,000 ರೂಪಾಯಿ ಆ ಗ್ಯಾಸ್ನೇ ಅದು ಕೊಡ್ತಾ ಇದ್ದೀನಿ ನಾನು, ಎಕ್ಸ್ಟ್ರಾ ಕೈಯಿಂದ ಕೊಡ್ತಾ ಇಲ್ಲ. ಏನು ಬರುತ್ತೆ ಅದೆಲ್ಲ ನಮ್ಮ ಪಾಕೆಟಲ್ಲೇ ಇರುತ್ತೆ. ನಮಗೆ ಇನ್ನೊಂದು ಹೇಳ್ತಾರೆ, ಈಗ ಎಲೆಕ್ಟ್ರಿಕ್ ಎಲ್ಲ ತೊಗೊಂಡ್ರೆ ಸ್ವಲ್ಪ ಫೈರ್ ಆಗುತ್ತೆ, ಹಾಗೆ ಭಯ ಜಾಸ್ತಿ ಕೆಲವರಿಗೆಲ್ಲ. ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ನಿಮ್ಗೆ ಆ ಥರ ಏನು ಅನುಭವಗಳು? ಸರ್ ನಮಗೆ ಇದು ನಮ್ಮ ಈಗ ಮಹೇಂದ್ರ ಕಂಪ್ನಿ ನಾವು ಇದು ಮಾಡ್ತಾ ಇರೋದು, ಇದರಲ್ಲಿ ಅಂಥದ್ದೇನು ಬಂದಿಲ್ಲ ಸರ್, ಯಾವುದು ಪ್ರಾಬ್ಲಮ್ ಬಂದಿಲ್ಲ, ಬೇರೆಯವ್ರದ್ದು ಬಂದಿಲ್ಲ. ನಮಗೂ ಗೊತ್ತಿಲ್ಲ ಅದ್ರ ಬಗ್ಗೆ, ಯಾರು ನಮಗೂ ಇನ್ಫಾರ್ಮ್ ಇಲ್ಲ. ಅದು ಅಂದರೆ ಯಾವುದೂ ಆ ಥರ ಇದಿಲ್ಲ, ಆಗಿಲ್ಲ. 40,000 ಕಿಲೋಮೀಟರ್ ಓಡಿಸ್ತೀರಾ, ನಿಮ್ಗೆ ಏನು ಪ್ರಾಬ್ಲಮ್ ಇಲ್ಲ, ಏನು ಒಂದು ಸೈಡ್ ಏನು ಖರ್ಚೇ ಬಂದಿಲ್ಲ, ನಥಿಂಗ್, ಝೀರೋ. ಏನು ಪ್ರಾಬ್ಲಮ್ ಬಂದಿಲ್ಲ. ಸಣ್ಣದಾಗಿ ಏನಾದ್ರು ಪ್ರಾಬ್ಲಮ್ ಬಂತು ಅಂದರೆ ನಾವು ಸರ್ವಿಸ್ ಮಾಡಿಸ್ಕೋದು ಅಷ್ಟೇ. ಏನಾದರೂ ಇದು ಏನಾದರೂ ಬ್ಯಾಟ್ರಿ ಸ್ವಲ್ಪ ಏನಾದರೂ ಚಾರ್ಜ್ ಆಗದೆ ಇದ್ದಾಗ, ಮತ್ತೇನಾದರೂ ಸಣ್ಣ ಫೀಸ್ಗೆ ಹೋದಾಗ, ಫೀಸ್ದೆಲ್ಲ ಇಲ್ಲಿ ಹೇಳಿದ್ದಾರೆ ನಮಗೆ, ಇದೆಲ್ಲ ನಾವೇ ಮಾಡ್ಕೊಳ್ತೀವಿ ಬಿಚ್ಚಿಬಿಟ್ಟು. ಆ ಫೀಸು ಒಂದು ಇಷ್ಟಿಷ್ಟು ಚಿಕ್ಕದ ಪಿನ್ ಬರ್ತದೆ, ಅದನ್ನು ನಾವೇ ಹಾಕ್ಕೊಳ್ತೀವಿ. ವೈರಿಂಗ್ ಏನಾದ್ರು ಆದಾಗ ಇದಾಗಿರುತ್ತೆ, ಫೀಸ್ ಹೋಗಿರ್ತವೆ. ವೈರಿಂಗ್ ಅಂದರೆ ಈಗ ಮಳೆಯಲ್ಲಿ ಇದಾದಾಗ ಸ್ವಲ್ಪ ಏನಾಗಿರುತ್ತೆ, ಆ ಟೈಮ್ ಹೋಗುತ್ತೆ ಅಷ್ಟೇ. ಬೇರೆ ಏನು ಬೇರೆ ಯಾವುದೋ ಫೈರ್ ಗಿರ ಅದು ಯಾವುದೂ ಇಲ್ಲ. ಈ ಮಳೆಯಲ್ಲೆಲ್ಲ ಅಕಸ್ಮಾತ್ ಗಾಡಿಗಳು, ನಿಮ್ಮ ಗ್ಯಾಸ್ ಗಾಡಿಗಳಾಗಲಿ ಪೆಟ್ರೋಲ್ ಗಾಡಿಗಳು ನಿಂತ್ಕೊಳ್ತವೆ, ಆಟೋಗಳು, ಇದು ಆ ಥರ ನಿಲ್ಲುತ್ತೆ ಏನಾದ್ರು ಇದೆಯಾ? ನೀವು ಯಾವ್ದಾರು ನೋಡಿದ್ದೀರಾ ಆ ಥರ ನಿಂತಿರೋ ಗಾಡಿ? ಅದು ನೋಡಿದ್ದೀನಿ. ಅದನ್ನ ನೋಡಿದ್ದೀರಾ? ಇದು ನಿಂತಿದ್ದು ನೋಡಿದ್ದೀರಾ? ಇದು ನೋಡಿಲ್ಲ, ಅದಕ್ಕೆ ಕೇಳ್ತಿರೋದು. ಇದ್ರದ್ದು ಯಾವುದು ಪ್ರಾಬ್ಲಮ್ ಬಂದಿಲ್ಲ. ಹಾಗೆ ನೀರು ಈ ಹೈಟಿಗೆ ಇರ್ತದೆ, ನೀರು ಇರ್ತದಲ್ಲ, ಆ ಟೈಮಲ್ಲಿ ಹೋಗಿದ್ದೀನಿ, ನೋಡೋಣ ಏನಾಗುತ್ತೆ, ಆಗ್ಬೋದು ಏನಾದರೂ ಪ್ರಾಬ್ಲಮ್ ಅಂತ. ನೀರು ಈ ಹೈಟ್ ನೀರು ಇರ್ತದೆ ಅನ್ಕೊಳ್ಳಿ, ಆಗ್ಲೂ ಹೋಗಿದ್ದೀನಿ ನಾನು. ಬ್ಯಾಟ್ರಿ ಒಳಗಡೆ ಗೆದ್ದೆ ಇಲ್ವಲ್ಲ, ಫುಲ್ ಇದಲ್ಲ ಮೋಲ್ಡೆಡ್ ಇದು. ಈ ಹೈಟ್ ನೀರು ಬಂದರೂ ಏನಾಗಲ್ಲ, ಇದ್ರ ಮೇಲೆ ಆದಾಗ ಬ್ಯಾಟ್ರಿ ಟಚ್ ಆಗೋದು. ಇದೆಲ್ಲ ಮೋಲ್ಡೆಡ್ ಆಗಿದೆಲ್ಲ, ಹಂಗಾಗಿ ಫಿಟ್ ಆಗಿದೆ. ಈ ಗಾಡಿಗೆ ಈಗ ಪರ್ಮಿಟ್ ಏನೋ ಬೇಕಾ ತಗೊಳ್ಳೋರಿಗೆ? ಪರ್ಮಿಟ್ ನೆಸಿಟಿ ಇಲ್ಲ ಸರ್, ಇದು ಆಲ್ರೆಡಿ ಪರ್ಮಿಟ್ ಲೆಕ್ಕ, ಇದು ಆಲ್ ಓವರ್ ಇಂಡಿಯಾ ಪರ್ಮಿಟ್ ಇದೆ. ಬಟ್ ಏನು ಪರ್ಮಿಟ್ ಬಗ್ಗೆ ಏನು ಕ್ವಶನ್ ಇಲ್ಲ. ಈಗ ಲಾಸ್ಟ್ ಟೈಮ್ ಒಂದು ಇದೇ ಥರ ವಿಡಿಯೋ ಮಾಡಿದಾಗ ಕೆಲವರು ಆಟೋ ಡ್ರೈವರ್ಗಳು ಇದಕ್ಕೆ ಪರ್ಮಿಟ್ ಬೇಕು, ಪರ್ಮಿಟ್ ಯಾರು ಕೇಳಿಲ್ಲ ಸರ್, ಕೇಳಿಲ್ಲ. ಯಾರು ಬೇಕಾದ್ರೂ ಆಲ್ ಓವರ್ ಇಂಡಿಯಾ. ಆ ಗಾಡಿ ಓಡಿಸಿದಾಗ ಇದು ಅದಕ್ಕಿಂತ ತುಂಬ ಫ್ರೀ ಅನಿಸುತ್ತೆ. ಈ ಕೈ ಅಂತೂ ಕಂಪ್ಲೀಟ್ ಫ್ರೀ, ಆರಾಮಾಗಿ. ಇದು ಏನು ಯೂಸ್ ಇಲ್ಲ, ಇದು ಮಾತ್ರನೇ ಸುಮ್ಮನೆ ಒಂದು ಇದಕ್ಕೋಸ್ಕರ ಇಟ್ಕೊಳ್ಳೋದು, ಬ್ಯಾಲೆನ್ಸ್ಗೋಸ್ಕರ ಅಷ್ಟೇ. ಈಗ ಲೇಡೀಸ್ ಎಲ್ಲ ಓಡಿಸ್ತಾ ಇರೋದು ಏನೋ ಮಹಿಳಾ ಶಕ್ತಿ ಸಬಲೀಕರಣ ಅಂತ ಆಟೋದಲ್ಲಿ ಇದು ಕೊಟ್ಟಿದ್ದಾರೆ ಕೆಲವರೆಲ್ಲ, ಅವರು ಆಲ್ಮೋಸ್ಟ್ ಇದೆಲ್ಲ ಓಡಿಸ್ತಾ ಇದ್ದಾರೆ. ಹೌದು ಮಾಡ್ಬೋದು ಸರ್. ಸರ್ ಇದು ಸ್ವಲ್ಪ ಇದ್ರದ್ದೇನು ಮೈನ್ ಪ್ರಾಬ್ಲಮ್ ಏನಂತಂದರೆ, ಆ ಸಣ್ಣ ವೀಲ್ ಹಾಕ್ತಾರಲ್ಲ, ಅದು ಸ್ವಲ್ಪ ಇದಾಗುತ್ತೆ, ಎತ್ತಾಕುತ್ತೆ ಸ್ವಲ್ಪ. ಅದಕ್ಕೋಸ್ಕರ ನಾನು ಬೇರೆ ಟೈರ್ ಹಾಕ್ಸಿದ್ದೀನಿ. ಇದು ಎಕ್ಸ್ಟ್ರಾ ಬೇರೆ ಹಾಕಿರೋದು. ಈ ಫ್ರಂಟ್ ಟೈರ್ ಇದೆಯಲ್ಲ, ಆ ಫ್ರಂಟ್ ಟೈರ್ ಥರ ಇದ್ದದ್ದೆಲ್ಲ ಚಿಕ್ಕದು ಬರ್ತದೆ. ನಾನು ಫ್ರಂಟ್ ಟೈರ್ ಬಿಟ್ಬಿಟ್ಟು 2 ಟೈರ್ನ ಬೇರೆ ಹಾಕ್ಸಿದ್ದೀನಿ. ಅದರಿಂದ ಸ್ವಲ್ಪ ಎತ್ತಾಕೋದು ಸ್ವಲ್ಪ ಕಡಿಮೆ. ಅದೊಂದೇ ಮೈನಸ್ ಇದರಲ್ಲಿ, ಎಲೆಕ್ಟ್ರಿಕಲ್ಲಿ ಇದೊಂದೇ ಮೈನಸ್ ಇರೋದು. ಶಾಕ್ ಅಬ್ಸರ್ವರ್ ಅವರು ಇವರು ಮಾಮೂಲಿ ಕ್ಯಾಂಟ್ರಿಗಳಿಗೆ ದೊಡ್ಡ ದೊಡ್ಡ ಹೆವಿ ಗಾಡಿಗಳು ಕೊಡ್ತಾರಲ್ಲ, ಹೆವಿ ವೆಹಿಕಲ್ ಕೊಟ್ಟಂಗೆ ಶಾಕ್ ಅಬ್ಸರ್ವರ್ ಹಾಕಿದ್ದಾರೆ ಈ ಥರ ಪ್ಲೇಟು. ಸ್ಪ್ರಿಂಗ್ ಹಾಕಿದ್ರೆ ಸ್ವಲ್ಪ ಸ್ಮೂತ್ ಆಗಿರ್ತಿತ್ತು. ಅದೊಂದೇ ಪ್ರಾಬ್ಲಮ್ ಇಲ್ಲಿ, ಅದೊಂದೇ ಇದರಲ್ಲಿ ಮೈನಸ್ ಇರೋದು. ಅದು ಕಂಪ್ನಿಯವ್ರಿಗೆ ಹೇಳಿದ್ದೀವಿ ನಾವು ಈ ಥರ ಅಂತ ಹೇಳಿದ್ದೀವಿ. ನೆಕ್ಸ್ಟ್ಗೆ ಏನಾದ್ರು ಅಡ್ವಾನ್ಸ್ಡ್ ನೆಕ್ಸ್ಟ್ ಟೆಕ್ನಾಲಜಿಗೆ ಸ್ವಲ್ಪ ಏನಾದ್ರು ಮಾಡೋಣ ಅಂತ ಅವರು ಫೀಚರ್ಗೆ ಇದು ಮಾಡಿದ್ದಾರೆ. ತಗೊಳ್ಳೋರ್ಗೆ ಏನಿಲ್ಲ ಸರ್, ಈಗ ನಾವು ಕಷ್ಟಪಟ್ಟು ಓಡಿಸ್ತೀವಿ, ಸೇವ್ ಆಗುತ್ತೆ ಇದರಲ್ಲಿ. ಅದರಲ್ಲಿ ಅಷ್ಟು ಖರ್ಚುಗಳಾಗುತ್ತೆ ಜಾಸ್ತಿ. ಡೈಲಿ ಗ್ರೀಸ್ ಹಾಕ್ಸ್ಬೇಕು, ಆಯಿಲ್ ಹಾಕ್ಸ್ಬೇಕು, ಇವೆಲ್ಲ ಟೆನ್ಷನ್ಗಳಿರ್ತದೆ. ಯಾವ ಟೆನ್ಷನ್ ಇರಲ್ಲ ಇದರಲ್ಲಿ. ಈಗ 140 ಆಲ್ಮೋಸ್ಟ್ ಒಂದು ನೀವು ಹೇಳಿದ್ರೆ 140 ಓಡಿಸಲ್ಲ ಯಾರು. ಹೌದು, ಆ ಸ್ಪೀಡ್ ಬೇಕಾಗಿಲ್ಲ, ಅಷ್ಟೊಂದು ಬೇಕಾಗಿಲ್ಲ. 100 ಕಿಲೋಮೀಟರ್ ಇದ್ರೆ ಓಡಿಸಲ್ಲ. ಹೌದು, ಹಾಗಾಗಿ ಹೊರತು ನಮಗೆ ಮ್ಯಾಕ್ಸಿಮಮ್ ಕೊಟ್ಟಿರೋದು 60 ಇದು ಮಾಡಿದ್ದಾರೆ. 60-65 ತನಕ ಇರುತ್ತೆ. ಆ ಸ್ಪೀಡ್ಗಿನ್ನ ನಾನು ಸಿಟಿ ಓಡಿಸೋಕ್ಕಾಗಲ್ಲ. ಅಲ್ಲ, ಇದು ಕಿಲೋಮೀಟರ್ ವೈಸ್ ಹೇಳಿದ್ದು 140 ಡೈಲಿ ಎಷ್ಟು ಓಡಿಸ್ತೀರಾ? ಡೈಲಿ ಎಷ್ಟು ಕಿಲೋಮೀಟರ್ ಓಡಿಸ್ತೀರಾ ಅಂತ? ನಾನು ಇಲ್ಲಾಂದ್ರೆ ಒಂದು 250 ಓಡಿಸ್ತೀನಿ ಸರ್. ಅಂದರೆ ಇನ್ನೊಂದ್ಸಲ ಚಾರ್ಜ್ ಹಾಕೊಳ್ತೀನಿ ಹೋಗ್ಬಿಟ್ಟು. ಈಗ ಮತ್ತೆ ಹಾಕ್ತೀರಾ? ಹೌದು. ಈಗ ಹಾಕಿದ ಮೇಲೆ ಮತ್ತೆ ನೈಟ್ ಓಡಿಸೋದಕ್ಕೆ ಇನ್ನೊಂದು 100 ಓಡುತ್ತೆ.
150 ಪೂರ್ತಿ ಖಾಲಿ ಮಾಡಲ್ಲ, ಡೆಡ್ಗೆ ಹೋಗಲ್ಲ. ಇನ್ನು 20 ಇರ್ಬೇಕಾದ್ರೆ ತಗೊಂಡು ಹಾಕ್ತೀನಲ್ಲ, ಮತ್ತೆ 150 ಆಗುತ್ತಲ್ಲ, ಮತ್ತೆ ಓಡ್ಸೋಕೆ ಸ್ಟಾರ್ಟ್ ಮಾಡಿದ್ರೆ ನೈಟೆಲ್ಲ ಓಡಿಸಿದ್ರೆ ಮಿಡ್ಲಲ್ಲಿ ಊಟ ಗಿಟಿಗೆ ಮನೆಗೆ ಹೋದಾಗ ಹಾಕೋಬಿಡೋದು, ಹಾಕೋಬಿಡೋದು ಅಷ್ಟೇ. ಹಾಕೋಬಿಟ್ಟು ಆವಾಗ ಮತ್ತೆ ಮಧ್ಯಾಹ್ನ ನಮ್ಮ ಸಂಜೆ ಓಡಿಸಿದ್ರೆ ನೈಟೆಲ್ಲ ಓಡಿಸೋದಕ್ಕೆ ಇನ್ನೊಂದು 100 ಸಾಕಾಗುತ್ತೆ. ಅದರಲ್ಲೂ ಇನ್ನೊಂದಷ್ಟು ಮುಗಿತಾ ಅಂದರೆ ಹಂಗೆ ಅಂದರೆ ಒಂದು 240 ಅಂತ ಓಡಿಸ್ತೀವಿ. ಈಗ ಇದ್ರದ್ದು ಸರ್ವಿಸ್ ಸೆಂಟರ್ ಎಲ್ಲ ಇದೆ ಮಹೇಂದ್ರ ಅಲ್ಲ ಇದು? ಹೌದು, ಎಲ್ಲ ಕಡೆ ಇದೆ ಸರ್ವಿಸ್ ಸೆಂಟರು? ಸುಮಾರು ಕಡೆ ಇದೆ, ಅವ್ರದ್ದು ಶೋರೂಮ್ ಇದೆ, ಈ ಕಡೆ ಎಲ್ಲ ಇದೆ. ಮಹೇಂದ್ರದು ಮಹೇಂದ್ರ ಆಗಿದ್ದೋಸ್ಕರ ಎಲ್ಲ ಕಡೆ ಇರುತ್ತೆ ಆಲ್ಮೋಸ್ಟ್. ಹೌದು ಹೌದು ಹೌದು. ಈಗ ಬೈ ಚಾನ್ಸ್ ಬೇರೆ ಕಡೆ ಹೋದಾಗ ಸರಿ ಹೊರಗಡೆ ಚಾರ್ಜಿಂಗ್ ಪಾಯಿಂಟ್ ಎಲ್ಲೆಲ್ಲಿ ಇರುತ್ತೆ ಇವ್ರದ್ದು? ಸರ್ ಚಾರ್ಜಿಂಗ್ ಪಾಯಿಂಟ್ ಸುಮಾರು ಈಗ ಇಲ್ಲಿ 900 ಇದೆ, ಎಲ್ಲ ಕಡೆ ಬಂಕ್ಗಳಲ್ಲಿ ಇದೆ ಚಾರ್ಜಿಂಗ್ ಪಾಯಿಂಟ್ಗಳಿವೆ. ಎಲ್ಲ ಕಡೆ ಇದೆ. ಇಲ್ಲೂ ಆರ್ ನಗರದಲ್ಲಿ ಇದೆ, ಎಲ್ಲ ಕಡೆ ಇದೆ. ಅದೇನು ಚಾರ್ಜಸ್ ಏನಿದೆ? ಏನು ಚಾರ್ಜಸ್ ಮಾಡ್ತಾರೆ? ಅಲ್ಲೆಲ್ಲ ಆನ್ಲೈನೇ ಪೇಮೆಂಟು, ಅಲ್ಲ ಚಾರ್ಜಿಂಗಿಗೆ? ಚಾರ್ಜಿಗೆ ಆನ್ಲೈನ್ ಪೇಮೆಂಟ್ ಅಷ್ಟೇ, ಹಾಂ ಹಾಂ. ನಾವೇನು ಇದು ಮಾಡೋಂಗಿಲ್ಲ. ತಗೋತಾರೆ ಒಂದು ನಾವು ಫುಲ್ ಚಾರ್ಜಿಗೆ ಅಂದರೆ 120 ಆಗುತ್ತೆ ಅಷ್ಟೇ, 120 130 ಲಾಸ್ಟ್ ಓಕೆ. ಫುಲ್ ಚಾರ್ಜಿಗೆ. ಫುಲ್ ಚಾರ್ಜ್ ಅಲ್ಲಾದ್ರೆ ಫಾಸ್ಟ್ ಚಾರ್ಜಿಂಗ್ ಏನಿರುತ್ತಾ ಇಲ್ಲ 3 ಅವರ್ ವೆಯ್ಟ್ ಮಾಡೋಕೆ? ನಾರ್ಮಲ್ ಸರ್, ಅದು ನಾರ್ಮಲ್ಲೇ, ಅದು ನಾರ್ಮಲ್ಲೇ. ಅದ್ರ ಮೇಲೆ ಮನೇಲಿ ಹಾಕೋದ್ಬಿಟ್ರಲ್ಲ. ಅದು ಹಾಕಿದ್ರೆ ಸ್ವಲ್ಪ ರೆಸ್ಟ್ ಮಾಡ್ಬೋದು. ಈಗ ಬೇರೆ ಕಂಪ್ನಿಲೆಲ್ಲ ಸ್ವಲ್ಪ ಫಾಸ್ಟ್ ಚಾರ್ಜಿಂಗ್ ಇಟ್ಟಿದ್ದಾರೆ ಔಟ್ ಸ್ಟೇಷನ್ಗಳಲ್ಲಿ. ಈಗ ಮನೇಲಿ ಹೋದ್ರೆ ಸ್ವಲ್ಪ ಲೇಟ್ ಆಗುತ್ತೆ. ಹೌದು, ಈಗ ಔಟ್ ಚಾರ್ಜಿಂಗ್ ಪಾಯಿಂಟ್ ಅಲ್ಲಿ ಈಗ 3 ಅವರ್ ಆಗೋ ಜಾಗದಲ್ಲಿ 1 ಗಂಟೆ 1 ಗಂಟೆಗೆಲ್ಲ ಚಾರ್ಜಿಂಗ್ ಪಾಯಿಂಟ್ ಕೆಲವೆಲ್ಲ ಇದಾವೆ. ಅದಿನ್ನು ನನಗೆ ಗೊತ್ತಾಗಿಲ್ಲ ಸರ್, ಅದು ನಾನೇ ಹೊರಗಡೆ ಮಾಡಿಲ್ವಲ್ಲ ಎಲ್ಲೋ. ಕಸ್ಟಮರ್ ನಿಮ್ಮ ಹತ್ರ ಆಟೋದವ್ರು ಹೇಳಿದ್ರು ಓಕೆ ಓಕೆ ಓಕೆ. ಬೇರೆ ಕಡೆ ಅಲ್ಲಿ ಬಾಟೋ ಸ್ವಲ್ಪ ಬೇಗ ಚಾರ್ಜಿಂಗ್ ಇದೆ ಅದಕ್ಕೆ ದುಡ್ಡು ತಗೊಳ್ತಾರೆ, ನಾರ್ಮಲ್ ಆದರೆ ದುಡ್ಡು ತಗೊಳ್ಳಲ್ಲ. ಬಟ್ ಏನೇ ಆದ್ರೂ 150 ಒಳಗೆ ಸರ್ ಮುಗಿದೈತೆ ಅಷ್ಟೇ. ಫಾಸ್ಟ್ ಚಾರ್ಜಿಂಗ್ ಆದ್ರೂ 150 ತಗೊಳ್ಳೋದು. ನಮಗೆ ಅದು ಎಷ್ಟು ಇತ್ತಾನೆ ಮುಖ್ಯ, ಅಲ್ಲಿ ಫಾಸ್ಟ್ ಆಯ್ತು ಅನ್ನೋದಕ್ಕಿಂತ ನಾವು ಎಷ್ಟು ನಮ್ಮ ರಿಕ್ವೈರ್ಮೆಂಟ್ ಎಷ್ಟು ಬೇಕು ಅದ್ರ ಮೇಲೆ ಆಗುತ್ತೆ ಡಿಪೆಂಡ್. ಹಂಗಾಗಿ ಇನ್ನೊಂದು ಹೇಳ್ತಾರೆ ಸರ್, ಈ ಎಲೆಕ್ಟ್ರಿಕಲ್ ವೆಹಿಕಲ್ಗೆ ರೀಸೇಲ್ ವ್ಯಾಲ್ಯೂ ಇಲ್ಲ ಅಂತ ಹೇಳ್ತಾರಲ್ಲ ಸರ್, ಅದು ಯಾವ ರೀತಿ ಆಗುತ್ತೆ? ರೀಸೇಲ್ ವ್ಯಾಲ್ಯೂ ಇಲ್ಲ ಸರ್. ಅಂದರೆ ಈಗ ಮೊದಲು ಈಗ ಬೇರೆ ಗಾಡಿ ಬ್ಲಾಕ್ ಗಾಡಿ ಇತ್ತಲ್ಲ, ಅದಕ್ಕೆ ರೀಸೇಲ್ ವ್ಯಾಲ್ಯೂ ಇಲ್ಲ ಅಂತಾರೆ. ಆಮೇಲೆ ಹಂಗೆ ಅಪ್ಡೇಟ್ ವರ್ಷನ್ ಹೋಗ್ಬೇಕಲ್ಲ ನಾವು, ಇವಾಗ ಅದರಲ್ಲೇ ಇರೋಕ್ಕಾಗಲ್ಲ ಹಂಗೆ ಅಂದ್ಬಿಟ್ಟು. ಬರ್ತಾ ನಾವು ಅಡ್ವಾನ್ಸ್ಡ್ ಇದಕ್ಕೆ ಹೋಗ್ತಾ ಇರ್ತೀವಿ ಹೊರತು ಮತ್ತು ಹಿಂದಕ್ಕೆ ಹೋಗಲ್ವಲ್ಲ. ಹಂಗಾಗಿ ಮುಂದೆ ಇದು ಫೀಚರ್ ಇನ್ನೂ ಇರ್ತದ್ರಲ್ಲಿ. ಈಗೆಲ್ಲ ಹೆವಿ ಗಾಡಿಗಳು ಇವೆ, ಈಗ. ಹಂಗಾಗಿ ಹೋಗ್ತಾ ಜಾಸ್ತಿ ಆದಾಗ ಅದು ನಾರ್ಮಲಾಗಿ ಕಡಿಮೆ ಆಗುತ್ತೆ ಆ ಗಾಡಿಗಳು. ನಿಮಗೆ ಇದರಿಂದ ಇದಿದೆ ಬೆನಿಫಿಟ್ ಆಗಿದೆ ತುಂಬ. ಹೌದು. ಓಕೆ ಓಕೆ. ಹಾಂ, ಹರಿಪ್ರಸಾದ್ ಅಂತ ಸರ್. ಓಕೆ.